ಯೂರಿಯಾ ಅಕ್ರಮ ದಾಸ್ತಾನು ಗೋದಾಮುಗಳ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳ ದಾಳಿ. 18 ಲಕ್ಷ ಮೌಲ್ಯದ ಗೊಬ್ಬರ ವಶ, 1296 ಮೂಟೆ ಯೂರಿಯಾ ವಶಕ್ಕೆ. ಅಕ್ರಮವಾಗಿ ರಸಗೊಬ್ಬರ ದಾಸ್ತಾನು ಮಾಡಲಾಗಿದ್ದ ಗೋದಾಮುಗಳ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 18 ಲಕ್ಷ ಮೌಲ್ಯದ 1296 ಮೂಟೆ ಯೂರಿಯಾ ವಶಪಡಿಸಿಕೊಂಡಿದ್ದಾರೆ. ಹುಣಸೂರಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಮುಂಭಾಗವಿರುವಂತಹ ಶೆಡ್ಗಳಲ್ಲಿ ಅಕ್ರಮವಾಗಿ ದಾಸ್ತಾನು ಮಾಡಲಾಗಿದ್ದ ಮಾಹಿತಿ ಅರಿತು ದಾಳಿ ನಡೆಸಿದ್ದಾರೆ. ಸರ್ಕಾರದಿಂದ ಬಿಡುಗಡೆಯಾಗಿ ರೈತರಿಗೆ ಸೇರಬೇಕಿದ್ದ ಗೊಬ್ಬರ ಖದೀಮ ದಂಧೆಕೋರರಿಂದ ವಶಪಡಿಸಿಕೊಂಡಿದ್ದಾರೆ. ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಂತೆ ಸ್ಥಳದಲ್ಲಿದ್ದಂತಹ ವ್ಯಕ್ತಿಗಳು ಪರಾರಿಯಾಗಿದ್ದು 3 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಖಾಸಗಿ ಕಂಪನಿ ಹೆಸರಿನ ಚೀಲಗಳಿಗೆ ಬದಲಾಯಿಸಿ ಮಾರಾಟ ಮಾಡುವ ದಂಧೆ ಅಂತ ಶಂಕಿಸಲಾಗಿದೆ. ಚೀಲ ಬದಲಾಯಿಸಿ ಇರುವಂತಹ ಕೇರಳ ರಾಜ್ಯಕ್ಕೆ ಸಾಗಿಸುವಂತಹ ಶಂಕೆ ವ್ಯಕ್ತವಾಗಿದ್ದು, ಸಹಾಯಕ ಕೃಷಿ ಅಧಿಕಾರಿ ಅನಿಲ್ ಹಾಗೂ ಕೃಷಿ ಅಧಿಕಾರಿ ಜಯಕುಮಾರ್ ಅವರು ಪೊಲೀಸರ ನೆರವಿನಿಂದಾಗಿ ದಾಳಿಯನ್ನು ನಡೆಸಿದ್ದಾರೆ. ಖಾಸಗಿ ಸಂಸ್ಥೆಯ ಬ್ರ್ಯಾಂಡ್ ಇರುವಂತಹ ಚೀಲಗಳು ಸ್ಥಳದಲ್ಲಿ ಪತ್ತೆಯಾಗಿದ್ದು, ಗೊಬ್ಬರ ಕಾಳಸಂತೆ ರಾಕೆಟ್ ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ. ರಾಕೆಟ್ ಹಿಂದೆ ಪ್ರಭಾವಿ ಕೈಗಳ ಬೆಂಬಲವಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಇದರ ಹಿಂದಿನ ಜಾಲ ಪತ್ತೆ ಹಚ್ಚಲು ಕೃಷಿ ಇಲಾಖೆ ಅಧಿಕಾರಿಗಳು ಒತ್ತು ನೀಡಬೇಕಂತ ಹೇಳಿದ್ರು. ಬಡ ರೈತರಿಗೆ ಸೇರಬೇಕಾದಂತಹ ಗೊಬ್ಬರ ಕಾಳಸಂತೆಕೋರರ ಪಾಲಾಗಿರುವ ಬಗ್ಗೆ ತನಿಖೆ ನಡೆಸಬೇಕಾಗಿದೆ. ಹುಣಸೂರು ಗ್ರಾಮಾಂತರ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಆಲ್ರೆಡಿ ಸ್ಯಾಂಪಲ್ ತೆಗಿದ್ದಾರೆ. 6 ಸ್ಯಾಂಪಲ್ ಮೊದಲು ತೆಗಿದ್ದೀವಿ. ಲ್ಯಾಬ್ ಕೆಲಸ ಎಲ್ಲಿಗೆ ಮಂಡ್ಯ ಲ್ಯಾಬ್ ಕೆಲಸ ಇದೆ. ಚಿರಳ್ಳಿ ಹಿಂಗೆ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಬಿಡು. ಆಯ್ತಲ್ವಾ? ಆಯ್ತು ಸರ್, ನಂಬರ್ ಕೊಡ್ತೀವಿ ಸರ್. ಶಿವಪುರ. ನಮಸ್ಕಾರ, ನನ್ನ ಹೆಸರು ಅನಿಲ್ ಕುಮಾರ್ KS ಅಂತ. ನಾನು ಇಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹುಣಸೂರು ತಾಲೂಕು. ನಮಗೆ ನಿನ್ನೆ ರಾತ್ರಿ 8:15 ಪೊಲೀಸ್ ಇಲಾಖೆಯಿಂದ ಒಂದು ಖಚಿತ ಮಾಹಿತಿ ಬರುತ್ತೆ. ಖಚಿತ ಮಾಹಿತಿ ಬಂದು ಇಲ್ಲಿ 2 ಗೋಡನ್ ಮಾಡಿದ ತಂಗಡಿ ಹತ್ರ ಅಲ್ಲಿ ರೈತರಿಗೆ ವಿತರಿಸುವ ರಸಗೊಬ್ಬರವನ್ನು ಅದು ಅನಧಿಕೃತವಾಗಿ ಸ್ಟೋರ್ ಮಾಡಿದ್ದಾರೆ ಅಂತ, ಸಂಗ್ರಹಿಸ್ತಾರೆ ಅಂತ ಮಾಹಿತಿ ಬರುತ್ತೆ. ಆ ಮಾಹಿತಿ ಮೇರೆಗೆ ನಾವು ಬರ್ತೀವಿ. ಇಲ್ಲಿ ಬಂದು ನೋಡಿದಾಗ 2 ಗೋಡನ್ ಇರ್ತವೆ, 2 ಶೆಡ್ ಇರ್ತವೆ. 2 ಶೆಡ್ಡಲ್ಲಿ ಸರಿಸುಮಾರು 1139 ಚೀಲನ ಅಕ್ರಮವಾಗಿ ಯೂರಿಯಾ ರಸಗೊಬ್ಬರನ, ವಿವಿಧ ಕಂಪ್ನಿಗಳ ರಸಗೊಬ್ಬರವನ್ನು ಸಂಗ್ರಹಿಸಿರ್ತಾರೆ. ಸಂಗ್ರಹಿಸಿ ಏನು ಮಾಡಿದರೆ ಮುಂದಕ್ಕೆ ಅವರು ಅದನ್ನು ರೀಬ್ಯಾಗಿಂಗ್ ಅಂದರೆ ಚೀಲ ಬದಲಾಯಿಸಿ ಅವರು ಕೈಗಾರಿಕೆ ಉಪಯೋಗಿಸ್ಕೋಸ್ಕರ ಅದನ್ನು ಹೆಚ್ಚಿನ ದರಕ್ಕೆ ಮಾರಾಟ ಮಾಡೋ ದುರುದ್ದೇಶದಿಂದ ಅವರು ರೀಬ್ಯಾಗಿಂಗ್ ಮಾಡಿದ್ದಾರೆ. ರೀಬ್ಯಾಗಿಂಗ್ ಮಾಡಿ 2 ಶೆಡ್ಡಿಗೆ ನಮಗೆ 1139 ಚೀಲ ಸಿಕ್ಕಿದೆ. ಇದೇ ನಾವು ತನಿಖೆನ ಮುಂದುವರಿಸ್ಕೊಂಡು ನಾವು ಮುಂದಕ್ಕೆ ಹೋದಾಗ ಅಲ್ಲಿ ಒಂದು ಇದನ್ನ ಐಚರ್ ಗಾಡಿಯಲ್ಲಿ ಒಂದು ಸುಮಾರು 150 ಚೀಲ ರಸಗೊಬ್ಬರ ಇರುವಂಥ ವೆಹಿಕಲ್ ಇತ್ತು. ಆ ವೆಹಿಕಲಲ್ಲಿ ಯಾರೋ ಡ್ರೈವರ್ ಇರೋದಿಲ್ಲ, ಅವ್ರು ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಇಲ್ಲಿ ಏನು ಸಿಬ್ಬಂದಿಗಳು ಕೆಲಸ ಮಾಡಿದಾರಲ್ಲ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಈಗ ನಾವು ಕಸ್ಟಡಿ ತಗೊಂಡಿದ್ದೀವಿ. ಇದನ್ನು ಕಸ್ಟಡಿ ತಗೊಂಡು ಬಾಜಾರು ಮಾಡಿ ಮುಂದಿನ ತನಿಖೆನ ಕೈಗೊಳ್ತೀವಿ. ಸರ್, ಈಗ ಯಾರ್ಯಾರು ಏನಾದ್ರು ಸಿಕ್ಕಿದಾರ ಇದ್ರ ಬಗ್ಗೆ? ಇಲ್ಲ, ಇವತ್ತಿನವರೆಗೂ ನಾವು ಈಗ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ಈ ಶೆಡ್ ಓನರ್ಗಳು ಅವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಮತ್ತು ನಾವು ಈಗ ಈ ದಾಳಿಯಲ್ಲಿ 3 ನಾವು ಲಾರಿಗಳನ್ನು ಸಹ ಜಪ್ತ್ ಮಾಡಿದ್ದೀವಿ. ನಾವು ಫಸ್ಟ್ ಫೋನ್ ಮಾಡಿದಾಗ ಅವ್ರು ಎತ್ತಿದ್ರು. ತದನಂತರ ಅವ್ರು ಏನು ಮಾಡಿದ್ರು, ಅವ್ರ ಮೊಬೈಲ್ಗೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ತಲೆಮರೆಸ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಇದು ನಮ್ಮಲ್ಲಿರುವಂಥ ಮಾಹಿತಿ. ಸರ್, ಈಗ ಕೇರಳ ಗಾಡಿ ಅಂತ ಹೇಳ್ತೀರಿ, ಕೇರಳ ಗಾಡಿ ಅಕಸ್ಮಾತ್ ಇಲ್ಲಿ ಹೇಗೆ ಬಂತು? ಅಕಸ್ಮಾತ್ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ? ಇಲ್ಲ, ಇಲ್ಲಿ ಸದ್ಯಕ್ಕೆ ನಮ್ಗೆ ಇನ್ನೂ ಅದು ಏನು ಗೊತ್ತಾಗ್ತಾ ಇಲ್ಲ. ಈ ಕೇರಳ ಗಾಡಿಗಳು ಯಾಕಂದ್ರೆ ರಿಜಿಸ್ಟ್ರೇಷನ್ ನೋಡಿದಾಗ ನಾವು ಕೇರಳ ಗಾಡಿಗಳಿದೆ, ಮತ್ತು ಅವ್ರು ನಾವು ಗಾಡಿಗಳ ರಿಜಿಸ್ಟ್ರೇಷನ್ ನಂಬರ್ ನೋಡಿದಾಗೆಲ್ಲ ಓನರ್ಗಳೆಲ್ಲ ಕೇರಳದವ್ರು ಇದ್ದಾರೆ. ಈ ಥರ ಹಂಗಾಗಿ ನಾವು ಇದ್ರ ಮೇಲೆ ನಾವು ಊಹಿಸಿದ್ದೀವಿ ಅವರು ಕೇರಳದವ್ರು ಇರ್ಬೋದು ಅಂತ
ಇದು ಮಾಡ್ತೀವಿ. ಮತ್ತೆ ವಿಚಾರ ಹೇಳಿದ್ರಿ ಕೇರ್ ನಗರ ಸಂಬಂಧಪಟ್ಟಂಗೆ ಗಾಡಿಗಳು ಅದಕ್ಕೆ ಒಂದು 2-3 ನಾವು ಇಲ್ಲಿ ನೋಡಿದಾಗ ಒಂದು 3-4 ಗಾಡಿಗಳು ಕೇರ್ ನಗರ ಗಾಡಿಗಳು ಓನರ್ಗಳು ಅಗ್ರಹಾರದ ಮತ್ತೆ ಆ ಓನರ್ಗಳ ಗಾಡಿಗಳು ಈಗ ಇದಕ್ಕಿಂತ ಮುಂಚೆ ನಮಗೊಂದು ಮಾಹಿತಿ ಸಿಕ್ತು. ಆ ಮಾಹಿತಿ ಚೆಕ್ ಮಾಡಿದಾಗ ಪೊಲೀಸರು ಚೆಕ್ ಮಾಡಿದಾಗ ಆ ನಂಬರ್ಗಳು ಒಂದು ಸುಮಾರು ವೆಹಿಕಲ್ಗಳು ಕೇರ್ ನಗರದ ಗಾಡಿಗಳು ಇಲ್ಲಿ ಬಂದು ಹೋಗಿರುವಂಥದ್ದು ಇದಿದೆ. ನಮಗೆ CCTV ಏನಾದ್ರು CCTV ಸದ್ಯಕ್ಕೆ ರನ್ನಿಂಗ್ 2-3 ಇದೆ. ಅದು ಇನ್ನೂ ವಶಕ್ಕೆ ತಗೊಂಡಿಲ್ಲ. ಅದನ್ನು ಪೊಲೀಸರು ಬಂದು ವಶಕ್ಕೆ ತಗೊಂತಾರೆ, ತಗೊಂಡು ಮುಂದಿನ ತನಿಖೆನ ಮಾಡ್ತಾರೆ. ನಾವು